ನಮ್ಮ ಸೀಮೆಯವರಿಗೆ ಅವರ ಯೋಗ್ಯತೆ, ಅವರ ಪರಿಚಯ ಬೇಕಾಗಿದೆ ಅಂತ ನಾವಿಲ್ಲಿ ಯಾಕೆ ಕೇಳಿದ್ರೆ, ದತ್ತಂ ದತ್ತಂ ವೇದವಿದೇ ದತ್ತಂ, ವೇದ ವಿದ್ವಾಂಸರಿಗೆ, ಶಾಸ್ತ್ರ ವಿದ್ವಾಂಸರಿಗೆ ಅವರನ್ನು ನಾವು ವಿಶೇಷವಾಗಿ ಕುಂಟಾರು ತಂತ್ರಿಗಳು ಅಂತ ಕರೆಯುವುದು. ಅವರ ಹೆಸರು ರವೀಶ ತಂತ್ರಿಗಳೇ ಆಗಿದ್ರು, ಅವರು ಕುಂಟಾರು ತಂತ್ರಿ, ಕುಂಟಾರು ಪರಂಪರೆಯ ಅವರು ಇಲ್ಲಿ ಆಗಮಿಸಿದ್ದಾರೆ. ಆಮೇಲೆ ಕೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನವೀಕರಣ ಬ್ರಹ್ಮಕಲಶಾದಿಗಳನ್ನು ನಡೆಸಿದಂತಹ ಕೊಳಲಿ ಸುಬ್ರಹ್ಮಣ್ಯ ತಂತ್ರಿಗಳು, ಮತ್ತೆ ವಿಶೇಷವಾಗಿ ಪಾಂಗಣ್ಣಾಯ ಉದಯ ತಂತ್ರಿಗಳು. ಪಾಂಗಣ್ಣಾಯ ತಂತ್ರಿಗಳ ಹೆಸರು ಗ್ರಾಮ ಪದ್ಧತಿ ಎನ್ನುವ ಆ ಒಂದು ಗ್ರಂಥದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಪರಶುರಾಮರು 4 ತಂತ್ರಿಮನೆತನಕ್ಕೆ ತಂತ್ರದೀಕ್ಷೆಯನ್ನು ಈ ಪರಶುರಾಮ ಕ್ಷೇತ್ರದಲ್ಲಿ ಅನುಗ್ರಹಿಸಿದ್ದಾರೆ ಅನ್ನುವುದರಲ್ಲಿ ಪಾಂಗಣ್ಣಾಯರ ತಂತ್ರಿಗಳ ಹೆಸರು ಕೂಡ ಉಲ್ಲೇಖಿತವಾಗಿದೆ. ಶಾಸ್ತ್ರಾಧ್ಯಯನ್ನು ಆಳದಂಗಡಿ ಸೀಮೆಯವರವರು, ಅದಕ್ಕೆ ನಾವು ಅಜಿಲರ ಸೀಮೆ ಅಂತ ಹೇಳುವುದು. ಅಜಿಲರ ಸೀಮೆಯ ತಂತ್ರಿಗಳವರು. ಅವರು ಶಾಸ್ತ್ರ ವೇದಾದಿಗಳನ್ನು ಅಧ್ಯಯನ ಮಾಡಿದವರು. ಸುಧಾಂತ ವೇದಾಂತವನ್ನು ವೇದಾವರ್ಷಿಗಳಲ್ಲಿ ಅಧ್ಯಯನ ಮಾಡಿ ಈಗ ಕರ್ಮಿಗಳಾಗಿ ಆಗಮಿಸಿದ್ದಾರೆ. ಆಮೇಲೆ ವೆಂಕಟರಮಣಾಶ್ರಮದ ಕಟೀಲು ದೇವರಿಗೂ ಬಪ್ಪನಾಡು ದೇವರಿಗೂ ನಮ್ಮ ವ್ಯವಹಾರದಲ್ಲಿ ಮೇಗೀದಿ ಪಾಳಿ ಅಂತ ನಾವೆಲ್ಲ ಹೇಳುತ್ತೇವೆ. ಹಾಗಾಗಿ ಅಲ್ಲಿಯ ಎಲ್ಲ ಆಶ್ರಣ್ಣ ಪರಂಪರೆ ಪ್ರತಿನಿಧಿಗಳಾಗಿ ಕಟೀಲು ದೇವರ ಆ ಒಂದು ಸನ್ನಿಧಾನದ ವಿಶೇಷವಾದಂತಹ ಮೊನ್ನೆ ನವರಾತ್ರಿಯ ಪರ್ವಕಾಲದ ಅರ್ಚಕತನವನ್ನು ಭಕ್ತಿಯಿಂದ ದೇವರಿಗೆ ಸಮರ್ಪಿಸಿದ ವೆಂಕಟರಮಣಾಶ್ರಮರು ಆಗಮಿಸಿದ್ದಾರೆ. ಒಂದು ಕಾಲದಲ್ಲಿ ಇಲ್ಲಿ ಅದ್ಭುತವಾದ ಬ್ರಹ್ಮಕಲಶವನ್ನು ನಡೆಸಿದವರು ಕುಕ್ಕಿಕಟ್ಟೆ ಕಾಳುಯಾನೆ ರಾಮಕೃಷ್ಣ ತಂತ್ರಿಗಳು. ನಾವೆಲ್ಲ ಇವತ್ತಿಗೆ ಬ್ರಹ್ಮಕಲಶ ಮಾಡ್ತೇವಾದರೆ ಅವರ ಒಂದು ದಾರಿಯಲ್ಲಿ ಮಾಡುವುದು, ಅವರ ಪರಂಪರೆಯ ಅವರದ್ದೇ ಹೆಸರಿನ ರಾಮಕೃಷ್ಣ ತಂತ್ರಿಗಳು ಕುಕ್ಕಿಕಟ್ಟೆ ಆಗಮಿಸಿದ್ದಾರೆ. ಎಲ್ಲೂರು ದೇವಸ್ಥಾನದಲ್ಲಿ ತಂತ್ರವನ್ನು ನಿರ್ವಹಿಸುವಂತಹ ಪಾದೂರು ಶ್ರೀಯುತ ವೇದ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ತಂತ್ರಿಗಳು ಆಗಮಿಸಿದ್ದಾರೆ. ಎಡಪದವು ಕುಂಟಲ್ತಾಯ ತಂತ್ರಿಗಳ ಪರಂಪರೆಯಿಂದ ಎಡಪದವು ವಿದ್ವಾನ್ ವೆಂಕಟೇಶ ತಂತ್ರಿಗಳು ನಮ್ಮ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ ಆಗಮಿಸಿದ್ದಾರೆ. ಇನ್ನು ನೇತೃತ್ತಾಯ ತಂತ್ರಿಗಳು ಪರಶುರಾಮ ದೇವರು 4 ಮನೆತನಕ್ಕೆ ಉಚ್ಚಿಲತ್ತಾಯ, ನೇತೃತ್ತಾಯ, ಪಾಂಗಣ್ಣಾಯ, ಪುತ್ತೂರಾಯ ಈ 4 ಪರಂಪರೆಗೆ ಕೈಬಟ್ಟಲನ್ನು ಕೊಟ್ಟಿದ್ದಾರೆ ಅಂತ ಗ್ರಾಮ ಪದ್ಧತಿ ಅಂತ ತೌಳವ ಪ್ರದೇಶದ ಆಚಾರ ವಿಚಾರವನ್ನು ಹೇಳುವ ಗ್ರಂಥ ಅದು. ಅದರಲ್ಲಿ ನೇತೃತ್ತಾಯ ತಂತ್ರಿಗಳು ಅಂದರೆ ಕುಡುಪು ತಂತ್ರಿಗಳು ಅವರ ಇಡೀ ಪರಂಪರೆ ಇಲ್ಲಿ ಆಗಮಿಸಿ ಸನ್ನಿಹಿತವಾಗಿದೆ. ಅವರು ಕೂಡ ಒಂದು ಕಾಲದಲ್ಲಿ ಅವರ ತಂದೆಯವರು ಕೂಡ ಇಲ್ಲಿ ಕರ್ಮ ನಿರ್ವಹಿಸುವುದಕ್ಕೆ ಈ ಶಿವರೂರು ತಂತ್ರಿಗಳ ಜೊತೆಗೆ ಆಗಮಿಸಿ ಸಹವರ್ತಿಗಳಾಗಿ ಸಹಕರಿಸಿದವರು. ಕುಡುಪು ಕೃಷ್ಣರಾಜ ತಂತ್ರಿಗಳು ಶಿಲ್ಪಶಾಸ್ತ್ರ ವಿದ್ವಾಂಸರು ಆಗಮಿಸಿದ್ದಾರೆ. ಇನ್ನು ನಮ್ಮ ಕರ್ಮಗಳನ್ನು ಹೇಗೆ ಒಬ್ಬ ಮೌನದಲ್ಲಿ ನಡೆಸುವುದು ಅನ್ನುವುದಕ್ಕೆ ಉದಾಹರಣೆಯಾಗಿರುವ ಕಳತ್ತೂರು ಉದಯ ತಂತ್ರಿಗಳು ಒಂದು ಕರ್ಮವನ್ನು ಪೂರ್ಣ ಅದರಲ್ಲಿ ಐಕ್ಯತೆಯನ್ನು ಹೊಂದಿ ಮಾಡಬಹುದು ಅನ್ನುವುದಕ್ಕೆ ನಮಗೆಲ್ಲ ಒಂದು ಮಾದರಿಯಾಗಿರುವಂತಹ ಎಲ್ಲೂರು ಪರಂಪರೆಯ ಉದಯ ತಂತ್ರಿಗಳು ಆಗಮಿಸಿದ್ದಾರೆ. ಇನ್ನು ತಲಪಾಡಿಯ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅರ್ಚಕ ಪರಂಪರೆಯ ಶಾಸ್ತ್ರ ವಿದ್ವಾಂಸರಾದ ವೆಂಕಟೇಶ ಭಟ್ರು ತಲಪಾಡಿ ಬಂದಿದ್ದಾರೆ. ಇನ್ನು ವೇದದಲ್ಲೂ ಶಾಸ್ತ್ರದಲ್ಲೂ ವಿದ್ವಾಂಸರಾದಂತಹ ಕೌಂಜೂರು ಚಂದ್ರಶೇಖರ ಅಡಿಗರು ಸಾರಸ್ವತ ಪ್ರಪಂಚಕ್ಕೆ ಬೇರೆ ಬೇರೆ ಪುಸ್ತಕಗಳ ರಚನೆಯ ಮೂಲಕ ವೈದಿಕ ಪ್ರಪಂಚಕ್ಕೆ ಮಹದುಪಕಾರವನ್ನು ಮಾಡಿದವರು, ದೊಡ್ಡ ವಿದ್ವಾಂಸರು. ಆಮೇಲೆ ಪಶುಪತಿನಾಥದಲ್ಲಿ ದೇವರ ಪೂಜೆಯನ್ನು ನಡೆಸಿದಂತಹ ಕೃತಾರ್ಥರಾದಂತಹ ಮಹನೀಯರು. ಇನ್ನು ದಂಪತಿ ಪೂಜೆಯನ್ನು ಸ್ವೀಕರಿಸಿದವರು ಚತುರ್ವೇದ ವಿದ್ವಾಂಸರ, ಚತುರ್ವೇದದ ಒಳ ಹೊರಗನ್ನು ಅದರದ್ದಾದ ವೈದಿಕ ವ್ಯಾಕರಣವನ್ನೂ ಬಲ್ಲ ಶ್ರೀಯುತ ಕದ್ರಿ ದೇವಸ್ಥಾನದ ಅರ್ಚಕರೂ ಆದಂತಹ ವೇದೋಪಾಧ್ಯಾಯರೂ ಆಗಿರ್ತಕ್ಕಂತಹ ನಮ್ಮ ಪ್ರಭಾಕರಡಿಗ ದಂಪತಿಗಳು ಆಗಮಿಸಿದ್ದಾರೆ. ಇವರಿಗೆಲ್ಲ ನಮ್ಮ ಇಡೀ ಸೀಮೆಯ ಪರವಾಗಿ ಭಕ್ತಿ ಶ್ರದ್ಧೆಯಿಂದ ನಾವೆಲ್ಲ ಸ್ವಾಗತ ಹೇಳುವುದಲ್ಲ, ನಿಮಗೆ ಕೃತಜ್ಞತೆಯನ್ನು ತಲೆಬಾಗಿ ಹೇಳ್ತಾ ಇದ್ದೇವೆ. ಇವರೆಲ್ಲ ನಮ್ಮ ಆ ಒಂದು ಹೇಳಿಕೆಯನ್ನು ಮನ್ನಿಸಿ ಅದರ ಹಿನ್ನೆಲೆಯಲ್ಲಿ ನಮ್ಮ ಉಪಾಧ್ಯಾಯರ ಪ್ರಯತ್ನ ಇದೆ. ಅವರೆಲ್ಲ ಆಗಮಿಸಿದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮ ಅರಸರು